ಎಲ್ಲ ಕೂಡ ಕೋಗಲ್ ಸರ್ಕಲ್ ಅಲ್ಲಿ ಸೇರಿದ್ವಿ. ಅದಾದ್ಮೇಲೆ ನಾವು 10:45ಗೆ ಮೆರವಣಿಗೆಯನ್ನು ಪ್ರಾರಂಭ ಮಾಡಿದ್ವಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 135ನೇ ವರ್ಷ, ಬಾಬು ಜಗಜೀವನ್ ರಾಮ್ಜಿಯವರ 119ನೇ ವರ್ಷ, ಇಬ್ಬರ ಜಯಂತಿಯನ್ನು ಕೂಡ ಒಟ್ಟಾಗಿ ನಮ್ಮ ಯಲಹಂಕ ವಿಧಾನಸಭಾ ಕ್ಷೇತ್ರದ ಎಲ್ಲ ಸಂಘಟನೆ ಮತ್ತು ತಾಲೂಕು ಆಡಳಿತ, ನಮ್ಮ ತಹಸೀಲ್ದಾರರು, ಇಒಗಳು, ಎಲ್ಲ ಅಧಿಕಾರಿಗಳು ಸೇರಿ ಇವತ್ತು ನಾವು ಕಾರ್ಯಕ್ರಮ ಮಾಡಿದ್ದೀವಿ. ನನ್ನ ನಿರೀಕ್ಷೆಗೂ ಮೀರಿ ಇವತ್ತು ಕಾರ್ಯಕ್ರಮ ಯಶಸ್ವಿ ಆಯಿತು. ಇದರ ಪ್ರತಿ ವರ್ಷ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮ್ಮ ಪಕ್ಷದಿಂದ ಮಾಡ್ತಾ ಇದ್ವಿ ನಾವು. ಆದರೆ ಇವತ್ತು ಇಡೀ ಎಲ್ಲ ಸಂಘಟನೆಯವರು ಸೇರಿ, ಇದರಲ್ಲಿ ಯಾವುದೋ ಸರ್ಕಾರದ ₹3 ಏನು ಖರ್ಚಿಗೆ ಯಾರು ಕೊಟ್ಟಿಲ್ಲ, ಎಲ್ಲ ನಮ್ಮ ಸಂಘಟನೆಯ ಪ್ರಮುಖರು ಹಾಕೊಂಡು ಮತ್ತು ನಮ್ಮ ಆಡಳಿತ ಮಂಡಳಿಯವರು ಕೈಯಿಂದ ಹಾಕಿ ನಾವು ಈ ಕಾರ್ಯಕ್ರಮ ಮಾಡಬೇಕು ಅಂತೇಳಿ ಮಾಡಿರ್ತಕ್ಕಂಥದ್ದು. ಯಾಕಂದರೆ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿಯನ್ನ ಬೆಂಗಳೂರು ವಿಧಾನಸೌಧದಲ್ಲಿ ಮಾಡ್ತಾರೆ, ನಾವೆಲ್ಲ ಅಲ್ಲಿಗೆ ಹೋಗ್ಬೇಕಾಗಿತ್ತು. ಆದರೆ ಕಳೆದ ವರ್ಷ ಇಲ್ಲಿ ಪ್ರತಿಮೆಯ ಅನಾವರಣ ಆದಮೇಲೆ ಯಲಹಂಕ ನಾವ್ಯಾಕೆ ಅಲ್ಲಿ ಹೋಗ್ಬೇಕು, ಬೆಂಗಳೂರು ಕಡ್ದವ್ರು ನಾವಲ್ವಾ, ಯಲಹಂಕದವರಲ್ವಾ, ಕೆಂಪೇಗೌಡರು ಅವರೇ ಇಲ್ಲಿ ಬರಬೇಕು, ನಾವ್ಯಾಕೆ ಅಲ್ಲಿ ಹೋಗ್ಬೇಕು ಅಂತೇಳಿ ನಮ್ಮೆಲ್ಲ ಮುಖಂಡರು ತೀರ್ಮಾನ ಮಾಡಿ ಮೆರವಣಿಗೆ ಮಾಡಿದ್ವಿ. ಬಹಳ ದೊಡ್ಡ ಮೆರವಣಿಗೆ, ನಾನು ನೋಡಿದಾಗೆ ಬಹಳ ದೊಡ್ಡ ಮೆರವಣಿಗೆಯನ್ನು ಮಾಡಿದ್ವಿ. ಮೊದಲನೇದಾಗಿ ನಮ್ಮ ಸಂಘಟನೆಯ ಎಲ್ಲ ಪದಾಧಿಕಾರಿಗಳಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಮಾರಪ್ಪ ಅವ್ರು ಹೇಳಿದ್ರು ಮುರಳಿ ಮಾತಾಡಿದ್ಮೇಲೆ ಏನು ಇರಲ್ಲ ಅಂತ ಹೇಳಿ, ಮುನಾಯಪ್ಪನ ಮಾತಾಡಿದ್ಮೇಲೆ ಮಾತಿಲ್ಲ ಅಂತ ಮುರಳಿ ಮಾತಾಡಿದ್ಮೇಲೆ ಏನು ಇಲ್ಲ ಅಂತ ಮಾರಪ್ಪ ಹೇಳ್ದ, ಮಾರಪ್ಪನ ಮಾತಾಡಿದ್ಮೇಲೆ ಏನು ಇಲ್ಲ ಅಂತ ಹೇಳ್ಬಿಟ್ಟು ಇನ್ನೊಬ್ರು ಹೇಳಿದ್ರು, ಜೈಲಿಂಗ್ ಅವ್ರು ಹೇಳಿದ್ರು. ನನಗೇನು ಬಿಡ್ತದೆ, ಎಲ್ಲ ಬಡದು ಬಾಯಿಗೆ ಹಾಕೊಂಡಿದ್ದೀರಿ. ಅಧ್ಯಕ್ಷರಿಗೆ ಏನು ಇರಲ್ಲ. ಆದರೂ ನಾವು ಇಷ್ಟು ದೊಡ್ಡ ಮಟ್ಟದಲ್ಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ವಿವಿಧ ಸಂಘಟನೆಗಳು ಒಟ್ಟಾಗಿ ಒಂದೇ ತಾಯಿಯ ಮಕ್ಕಳ ರೀತಿಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆಶಯಕ್ಕೆ ತಕ್ಕನಾಗಿ ನಾವು ಈ ಕಾರ್ಯಕ್ರಮ ಮಾಡಿದ್ವಲ್ಲ, ನಾನು ಮೇಲೆ, ನಾನು ಕೀಳು, ನಾನು ಕೆಳಗಡೆ ಯಾವುದೂ ಇಲ್ಲ. ಯಾಕಂದರೆ ನಮ್ಮಲ್ಲಿ ಏನಾದರೂ ವ್ಯತ್ಯಾಸಗಳು ಬಂದರೆ ಸಂಘಟನೆಗಳಲ್ಲಿ ಇದನ್ನು ಬಿರುಕು ಮಾಡೋಕ್ಕೆ ಭಾಳ ಜನ ಕಾಯ್ತಾ ಇರ್ತಾರೆ, ನಿಮ್ಮನ್ನು ಹೊಡೆಯೋದು ಭಾಳ ಜನ ಕಾಯ್ತಾ ಇರ್ತಾರೆ. ಅದಾಗಬಾರ್ದು. ನಮ್ಮಲ್ಲಿ ಯಾವುದೇ ಗುಂಪುಗಳಿದ್ರೂ ಕೂಡ ಸಂವಿಧಾನದ ಪ್ರಶ್ನೆ ಬಂದಾಗ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರಶ್ನೆ ಬಂದಾಗ, ಬಾಬು ಜಗಜೀವನ್ ರಾಮ್ ಅವರ ಪ್ರಶ್ನೆ ಬಂದಾಗ ನಾವೆಲ್ಲ ಒಂದೇನೆ. ಆಮೇಲೆ ನಿಮ್ದು ಏನಾರ ಮಾಡ್ರಿ, ಎಲೆಕ್ಷನ್ ಬಂದಾಗ ಯಾರ ಪಾರ್ಟಿ ಯಾರಿಗನ ಜೈ ಅಂದ್ರಿ. ಒಂದಷ್ಟು ಜನ ಅವರೇ, ಅಣ್ಣ 5 ವರ್ಷ ನಿನ್ನ ಜೊತೆಯಲ್ಲಿ ಇರ್ತೀನಣ್ಣ, ವೆರಿ ಗುಡ್, ಎಲೆಕ್ಷನ್ ದಿನ ಮಾತ್ರ ಆ ಕಡೆ ಓದ್ತೀನಣ್ಣ ಅಷ್ಟೇ, ತಿರ್ಗಾ ನೆಕ್ಸ್ಟ್ ಇತ್ತೇ ಬರ್ತೀನಣ್ಣ, ಗೆದ್ರೆ ನೀನು. ಈ ಥರದವ್ರು ಅವ್ರೆ. ನಾನು ಅದು ಬೇಜಾರು ಮಾಡ್ಕೊಳಕ್ ಹೋಗೋದಿಲ್ಲ. ಇವತ್ತು ನಾನು ಶಾಸನ ಆಗ್ತಕ್ಕಂಥ ಒಂದು ಅವಕಾಶ ತಮ್ಮೆಲ್ಲರ ಆಶೀರ್ವಾದದಿಂದ ಸಿಕ್ತು. ನಾವು ಬಾಬಾದಲ್ಲಿ ಪರಿಪಾಲನೆ ಮಾಡ್ತಕ್ಕಂಥವ್ರು ಚುನಾಯಿತ ಪ್ರತಿನಿಧಿಗಳು, ಅದಕ್ಕೆ ಆದೇಶಗಳನ್ನು ಹೊರಡಿಸ್ತಕ್ಕಂಥವ್ರು ಅಧಿಕಾರಿಗಳು, ಅದನ್ನು ಅನುಭವಿಸ್ತಕ್ಕಂಥವ್ರು ಜನ. ಸೊ ನಾವೇ ನೆಟ್ಟಗಿಲ್ಲ ಅಂತಂದ್ರೆ ಬಾಯಿ ಮಾತಲ್ಲಿ ಅಂಬೇಡ್ಕರ್ ಅವರ ವಿಚಾರಧಾರಿಗಳು ಎಲ್ಲ ಓಟ್ಗೋಸ್ಕರ ಭಾಷಣ ಚೆನ್ನಾಗಿ ಮಾತಾಡ್ಬಿಡೋದು, ಮನೆ ಹತ್ರ ಬಂದರೆ ಮನೆಯಿಂದ ಆಚೆ ಇಡೋದು. ಇವತ್ತು ಕೂಡ ಅಸ್ಪೃಶ್ಯತೆ ಕೆಲವು ಕಡೆ ಐತೆ, ಕಡಿಮೆ ಆಗಿದೆ, ಬಹಳಷ್ಟು ಕಡಿಮೆ ಆಗಿದೆ. ಇವತ್ತು ದೇವಸ್ಥಾನದೊಳಗಡೆ ಬಿಡಲ್ಲ. ಇವತ್ತು ಕೂಡ ಕಾಫಿ ಲೋಟ ಉತ್ತರ ಕರ್ನಾಟಕ ಕಡೆ ಹೋದ್ರೆ ಇವತ್ತು ಕಾಫಿ ಲೋಟಗಳು ಆಚೆ ಇಡ್ತಾರೆ. ಇವತ್ತು ಕೂಡ ಅವ್ರಿಗೆ ಏನಾದರೂ ಕಟಿಂಗ್ ಮಾಡಿಸ್ಕೊಳಕ್ ಹೋಯ್ತು ಅಂದ್ರೆ ಕೆಲವು ಕಡೆ ಮಾಡಲ್ಲ ಅಂತ ಹೇಳ್ತಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅದೇ ಹೇಳಿದ್ದು, ನಾಯಿ ನರಿ ನೀರು ಕುಡಿಯುವಂಥ ನೀರಲ್ಲಿ ನೀವೆಲ್ಲ ಕುಡಿತೀರಿ, ನಾವು ದಲಿತರು ಕುಡಿದ್ರೆ ಏನು ತಪ್ಪು, ಪ್ರಾಣಿಗಳಿಗಿನ್ನ ಕಡೆಯಲ್ಲ ನಾವು. ಇದು ಅವ್ರ ಮನಸ್ಸಲ್ಲಿದ್ದು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅತ್ಯಂತ ಮೇಧಾವಿ. ಬಹುಶಃ ಜನಾಂಗದಲ್ಲಿ ಆ ಥರ ಅಪರೂಪದ ವ್ಯಕ್ತಿ ಸಿಗೋದು ಅಪರೂಪ. ಮನೆಯಲ್ಲಿ ಕಡುಬಡತನ ಇದ್ರು, ಕಷ್ಟ ಇದ್ರು ಕೂಡ ಕೆಲವು ಮಹನೀಯರ ವಂತಿಗೆಯಿಂದ ಅವರು ನ್ಯೂಯಾರ್ಕಲ್ಲಿ ಓದ್ತಾರೆ. ನ್ಯೂಯಾರ್ಕ್ ಹೋಗೋದು ಅಷ್ಟು ಸುಲಭ ಅಲ್ಲ, ಹಡಗಲ್ಲಿ ಹೋಗಿದ್ದವರು. ಈಗ ಹೋಗ್ತಾರೆ, ಪ್ಲೇಟು ಹೋಗ್ತಾ ಇರಲಿಲ್ಲ, ತಿಂಗಳಾನ್ಗಟ್ಲೆ ಹೋಗ್ಬೇಕಾಗಿತ್ತು. ಅಲ್ಲಿ ಏನು ಓದ್ತಾ ಏನು 5 ಸ್ಟಾರ್ ಓಟ್ ಇರಲಿಲ್ಲ ಅವರಿಗೆ, ಭಾಳ ಕಷ್ಟಪಟ್ಟು ಹೋದವ್ರೆ. ಅದಾದಮೇಲೆ ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸ್ ಅಲ್ಲಿ ಓದಿದ್ದಾರೆ. ನಾವಾಗಲೇ ಮಾರಪ್ಪ ಹೇಳಿದ್ರು, ನಾವಿಲ್ಲಿ SLC ಫಸ್ಟ್ ಕ್ಲಾಸ್ ಮಾಡೋಕ್ಕೆ ಆಗಲ್ಲ ನಮ್ಮ ಕೈಲಿ, ನಾವೆಲ್ಲ 3rd ಕ್ಲಾಸ್ ಪಾಸ್ ಮಾಡೋರು. SLC ಪಾಸ್ ಮಾಡೋಕ್ಕೆ ತಿನ್ಕಲಾಡ್ತೀವಿ ನಾವು. ಅಷ್ಟು PhD ಇಂದ ಹಿಡಿದು ಪದವಿಗಳನ್ನು ಪಡಿಬೇಕಾದ್ರೆ ಅವ್ರ ಬ್ರೈನ್ ಹೆಂಗಿತ್ತು ಅಂತೇಳಿ ತಾವು ಯೋಚನೆ ಮಾಡಬೇಕು. ಬೇರೆ ದೇಶದಲ್ಲಿ ಏನಾದರೂ ಅಂಬೇಡ್ಕರ್ ಅಂತವ್ರು ಸಿಕ್ಕಿದ್ರೆ ಇಷ್ಟೊತ್ತಿಗೆ ದೇಶದ ಪ್ರಧಾನಿ ಮಾಡಿ ರಾಷ್ಟ್ರ ಅಧ್ಯಕ್ಷ ಮಾಡಿಬಿಡ್ತಾ ಇದ್ರು. ನಮ್ಮ ದೇಶದಲ್ಲಿ ಕಾಲೆಳೆಯ ಬುದ್ಧಿ ಜಾಸ್ತಿ.
ಯಾವನ್ ಮುಂದಕ್ಕೆ ಹೋದ್ರೆ ಕಾಲು ಎಳೆದು ಬಲಸ್ಬಿಡ್ತಾರೆ ಹತ್ರ ಕಡೆಗೆ. ಅಂಬೇಡ್ಕರ್ ಕೂಡ ಆಗಿದ್ದು ಹಂಗೆ, ಬಾಬು ಜಗಜೀವನ್ ಮಾಡಿದ್ದು ಹಂಗೇನೆ. ಈ ದೇಶದ ಪ್ರಧಾನಿ ಆಗ್ಬಿಟ್ರೆ ಅಂಬೇಡ್ಕರ್ ಅವರು ವ್ಯವಸ್ಥಿತವಾಗಿ ಅವರನ್ನ ರಾಜಕೀಯವಾಗಿ ಮುಗಿಸುವಂತ ಕೆಲಸ ಕೂಡ ಆಯ್ತು. ಇವತ್ತು ರಾಜಕಾರಣಕ್ಕೋಸ್ಕರ ಅಂಬೇಡ್ಕರ್ ಇಟ್ಕೊಂಡಿದ್ದೀವಿ. ಯಾಕಂದ್ರೆ ದಲಿತರು ಓಟ್ ಬೇಕು, ಅಂಬೇಡ್ಕರ್ ಬೈದ್ಬಿಟ್ರೆ ಓಟ್ ಮೈನಸ್ ಆಗ್ತದೆ, ಹೊಗಳಿದ್ರೆ ಪ್ಲಸ್ ಆಗ್ತದೆ. ಈ ತರ ಓಟ್ ಬ್ಯಾಂಕ್ ಆಗಿ ಮಾಡ್ಕೊಳ್ಳೋಂಥ ಕೆಲಸವನ್ನ ನಾವ್ ಯಾರು ಕೂಡ ಯಾಮಾರಕ್ಕೆ ಹೋಗಬಾರ್ದು. ಕೆಲಸ ಮಾಡಿದ್ರೆ ಓಟ್ ಹಾಕು, ಕೆಲಸ ಮಾಡಿಲ್ಲ ಮನೆಗೆ ಕಳಿಸು. ಏನ್ ಮರಪ್ಪ ಜೋರ ಹೊಡಿ ಚಪ್ಪಳೆ ನೋಡ್ತೀನಿ, ಯಾಕಂದ್ರೆ ನಾನು ಹೊಗಳಿದ್ದೆ ಇವಾಗ. ಬಂಧುಗಳೇ, ನಾನು ಬಾಲ್ಯದಿಂದಲೂ ಕೂಡ ಅಷ್ಟೇ ಪದೇ ಪದೇ ಹೇಳ್ತೀನಿ, ನಾನು ಸಂಘಟನೆ ಮಾಡಿದ್ದು ಮುಂದುವರೆದ ಜನದ ಹತ್ರ ಅಲ್ಲ. ನಮ್ಮ ರಾಜಣ್ಣ ಹೊರಟೋದ, ಅವನೆಲ್ಲ ಹೋದ, ಅವನಿಗೂ ಗೊತ್ತು. ನಾನು ಕಟ್ಟಿದ್ದೆ ಯಾರು ಜನ ದೂರ ಇಟ್ಟಿದ್ರೆ SC ಜನ, ಅವ್ರದ್ದು ನನ್ನ ಗ್ಯಾಂಗ್. ಸಣ್ಣ ಹುಡುಗರಾಗಿದ್ದು ನನ್ನ ಬ್ಯಾಚ್ ಅದೇನೆ. ನಮ್ಮಮ್ಮ ಎಲ್ಲ ಬೈತಾ ಇದ್ರು, ಹೋಗಿ ಅವರೆಲ್ಲ ಸಂಪ್ರದಾಯಸ್ಥರಲ್ಲ ಆ ಕಾಲದಲ್ಲಿ 40-50 ವರ್ಷದಿಂದ ಹೋಗಿ ಹೋಗಿ ಅವ್ರ ಜೊತೆ ಎಲ್ಲ ಸೇರ್ತಾ ಇದ್ರು. ನಮ್ಮ ಅಪ್ಪನ ಸಪೋರ್ಟ್ ನನಗೆ, ನಮ್ಮ ಅಪ್ಪನ ಸಪೋರ್ಟ್ ಮಾಡ್ತಾ ಇದ್ರು. ಅವ್ರ ಜೊತೆಲಿ ಬೆಳೀತಾ ಇದ್ದೆ. ಇಲ್ಲೇ ಹಾಸ್ಟೆಲ್ ಐತೆ, ಇಲ್ಲಿ ನಾನು ಹೈಸ್ಕೂಲ್ ಬಂದಾಗ ಹಾಸ್ಟೆಲ್ ಮಲಗ್ತಾ ಇದ್ದೆ. ನಾನು ಏನು ಮಲಗ್ತಾ ಇದ್ದೆ ಗೊತ್ತಾ? ಚಪಾತಿ ಮಾಡೋರಲ್ಲಿ ಎಣ್ಣೆ ಗಿಣ್ಣೆ ಇರ್ತಾ ಇಲ್ಲ, ಅದು ಮಣಗಿದ್ದು ಅಲ್ಲ. ವೆಂಕಟೇಶ ಅಂತ ಹೇಳಿದ್ದ, ಅವನ ಜೊತೆಲಿ ಮಲಗ್ತಾ ಇದ್ದೆ ಪೇಪರ್ ಮೇಲೆ. ಅವನು ಕೂಡ ಚಪಾತಿ ಒಂದು ಎಕ್ಸ್ಟ್ರಾ ಹಾಕೋರು ನನಗೆ, ಚಪಾತಿ ತಿಂತಾ ಇದ್ವಿ. ಯಾಕಂದರೆ ನನಗೆ ಗೊತ್ತು, ಇವತ್ತೇನಾದರೂ ಈ ಕ್ಷೇತ್ರದಲ್ಲಿ ಇರ್ತಕ್ಕಂಥ ದಲಿತ ಸಮುದಾಯ ಗಾಡಿಗೆ ಇಂಜನ್ ಇದ್ದಂಗೆ ಕಾಣಿಸಲ್ಲ ಅವರು. ಬಟ್ ಇಂಜಿನ್ ನಾವು ಸರಿಯಾಗಿ ನೋಡ್ಕೊಂಡಿಲ್ಲ ಅಂತಂದರೆ ಬಸ್ ಓಡಲ್ಲ. ಮೇಲೆ ಇರ್ತಕ್ಕಂಥ ಬಸ್ ಬಾಡಿ ಚೆನ್ನಾಗಿರ್ತದೆ, ಸೀಟುಗಳೆಲ್ಲ ಆರಾಮ್ ಕುಷನ್ ಸೀಟು. ಆದರೆ ಆ ಇಂಜನ್ನೇ ಸರಿ ಇಲ್ಲ ಅಂತಂದರೆ ದೇಶ ಹೆಂಗೆ ಮುಂದುವರಿತದೆ, ರಾಜ್ಯ ಹೆಂಗೆ ಮುಂದುವರಿತದೆ? ಇಷ್ಟು ದೊಡ್ಡ ಸಂಖ್ಯೆ ಇರ್ತಕ್ಕಂಥ ಇದನ್ನು ನಮ್ಮ ರಾಷ್ಟ್ರದ ಅಭಿವೃದ್ಧಿಗೆ ನಾವು ಸರಿಯಾದ ರೀತಿಯಲ್ಲಿ ತಗೊಂಡಿಲ್ಲ ಅಂತ ಹೇಳಿದ್ರೆ ಈ ದೇಶವನ್ನು ಅಭಿವೃದ್ಧಿ ಹೆಂಗೆ ಕಾಣ್ತದೆ ಅಂತ ಕಡೆಗೆ ಅಂತೇಳಿ. ಶಿವಾಜಿ ಮಹಾರಾಜರ ಹತ್ರ ಇದ್ದಂಥ ಸೈನ್ಯ ಯಾವ್ದು ಗೊತ್ತೇನ್ರಿ? ಯಾರು ಅಂತ್ಯಜರು ಅಲ್ಪರು ಅಂತೇಳಿ ದೂರ ಇಟ್ಟಿದ್ರು, ಮಾವಳ್ಳಿ ಅಂತೇಳಿ, ಅವ್ರನ್ನ ಶಿವಾಜಿ ಇಟ್ಕೊಂಡು ದೇಶ ಕಟ್ತಾನೆ ಅವನು. ಅತ್ಯಂತ ಪ್ರಾಮಾಣಿಕರು. ಇವತ್ತು ದಲಿತರನ್ನ ಯಾರೋ ಕೆಲವರು ಅತ್ಯಂತ ಮೇಧಾವಿಗಳು ಅನ್ಕೊಂತಕ್ಕಂಥವ್ರು ಅಸ್ಪೃಶ್ಯರು ಅಂತೇಳಿ ಎಲ್ಲ ಹೊರಗಡೆ ಇಟ್ಕೊಂಡು ಇವತ್ತು ದೇಶ ನೋಡಿಯೋ ಕೆಲಸ ಮಾಡ್ತಾರಲ್ಲ, ಇದು ಒಳ್ಳೇದಾಗ್ತದೆ ಇದು ಅಂತೇಳಿ. ಅವ್ರಿಲ್ಲದೆ ದೇಶವನ್ನು ಕಲ್ಪನೆ ಮಾಡ್ಕೊಳಕ್ಕಾಗ್ತದ? ಇವತ್ತು ದೇಶದ ರಾಷ್ಟ್ರಪತಿ ಯಾರು? ದ್ರೌಪದಿ ಮುರ್ಮು, ಬುಡಕಟ್ಟು ಜನಾಂಗದ ತಾಯಿ ಅಮ್ಮ. ಅದ್ರ ಹಿಂದೆ ಗೋವಿಂದ ಅವರು ಕೂಡ ಈ ಒಂದು ಜನಾಂಗಕ್ಕೆ ಸೇರಿದಂಥವ್ರು ರಾಷ್ಟ್ರಪತಿಗಳಾಗಿದ್ದರು. ಇವತ್ತು ದೇಶದ ಚುಕ್ಕಾಣಿಯನ್ನು ಕೂಡ ನಾವು ಇಡ್ತಕ್ಕಂಥದ್ದು. ಇವತ್ತು ನರೇಂದ್ರ ಮೋದಿ ಅವರು ಅಷ್ಟೇ, ಅವರು ಹಿಂದುಳಿದ ವರ್ಗದ ಜಾತಿಯವರು, ಅವ್ರು ಯಾವತ್ತೂ ಜಾತಿ ಹೇಳ್ಕೊಡೋದೇ ಇಲ್ಲ ಅವರೆಲ್ಲ ಕೂಡ. ನರೇಂದ್ರ ಮೋದಿ ಅವರು ಪ್ರಧಾನಿ ಆದಮೇಲೆ ಅಂಬೇಡ್ಕರ್ ಅವರ 5 ಜಾಗಗಳನ್ನು 106 ಕೋಟಿ ರೂಪಾಯಿ ಕೊಟ್ಟು ಪರ್ಚೇಸೇ ಮಾಡಿದ್ರು, ಮಾಡಿ ಅದನ್ನು ಸ್ಮಾರಕಗಳನ್ನಾಗಿ ಮಾಡಿದ್ರು. ಇವತ್ತು ಕೂಡ ನಾವು MLAಗಳು ಪ್ರತಿ ಅಸೆಂಬ್ಲಿ ಆದಾಗ ಸಂವಿಧಾನ ಪೀಠಿಕೆ ಇವತ್ತು ಏನು ಓದಿದ್ವಿ ನಮ್ಮ ಕೈಲಿ ಓದಿಸ್ತಾರೆ. ಓದೋದೊಂಥರ, ಮಾಡೋ ಕೆಲಸ ಬೇರೆ ಬೇರೆ. ಇವತ್ತು ಇದು SC ಕಾನ್ಸ್ಟಿಟ್ಯೂನ್ಸಿ ಆಗಿತ್ತು. ದಿವಂಗತ ಬಸವಲಿಂಗಪ್ಪ ಅವರು, ಪ್ರಸನ್ನ ಕುಮಾರ್ ಅವರು, ಶ್ರೀನಿವಾಸ್ ಅವರು, ರಾಮಕೃಷ್ಣ ಅವರು ಇದ್ದಂಥ ಕ್ಷೇತ್ರ ಇದು. SCಗಳು ಜಾಸ್ತಿ ಇದ್ದಂಥ ಜನಸಂಖ್ಯೆ ಇದ್ದಂಥ ಕ್ಷೇತ್ರ ಇದು. ಈಗಲೂ ಕೂಡ ಜಾಸ್ತಿ ಅವರೇ. ಆದರೆ ನಾನು MLA ಆದಮೇಲೆ ಮೊದಲು ಮಾಡಿದ ಕೆಲಸಗಳೇ ಇಂಜಿನ್ ರಿಪೇರಿ ಮಾಡುವಂಥ ಕೆಲಸ ಮಾಡಿದೆ. ಇಂಜಿನ್ ರಿಪೇರಿ ಅಂದರೆ ನಮ್ಮ ದಲಿತ ಕಾಲೋನಿಗಳು, ನಮ್ಮ SC ಜನಾಂಗ, ST ಜನಾಂಗ, ಯಾರು OBC ಇದ್ರು ಅವರನ್ನು ನೋಡುವಂಥ ಕೆಲಸ ಮಾಡಿದ್ರು. ಇವತ್ತು ಆಗಲೇ ಮುರಳಿ ಹೇಳಿದ್ರು, LBS ನಗರ ನೀವು 20 ವರ್ಷದಿಂದ ನೋಡಿದರೆ ಮಾರಪ್ಪನಿಗೆಲ್ಲ ಗೊತ್ತು. ಗುಡಿಸಲುಗಳು, ಹಂದಿಗಳು ಓಡಾಡೋಕ್ಕಾಗ್ತಾ ಇಲ್ಲ. ನಮ್ಮ ಅಕ್ಕನ ಮನೆಗೆ ಹಿಂಗೆ ನಡ್ಕೊಂಡು ಹೋಗ್ತಾ ಇದ್ದೆ ನಾನು ಹೈಸ್ಕೂಲಲ್ಲಿ ಇದ್ದಾಗ. ಹೆಂಚಿನ ಮನೆ, ಹಕ್ಕುಪತ್ರ ಇರಲಿಲ್ಲ. ಇವತ್ತು ಹಕ್ಕುಪತ್ರಗಳನ್ನು ಕೊಡಿಸ್ದೆ. ನಾನು ಹೇಳಿದ್ರು ಫಸ್ಟ್ ಎಲೆಕ್ಷನ್ಗೆ ಹೋದಾಗ ಆ ಹೆಂಗಸುಗಳು ಅವರೆಲ್ಲ ಎತ್ತು ಬಿಟ್ಬಿಟ್ರು, ಇವರೆಲ್ಲ ಹೆಂಗಸುಳ್ಗ ಗಲಾಟೆ ಮಾಡ್ರಿ ಅವನು ಯಾವನ ಬಂದವನೇ ಅಂತ. ಹಕ್ಕುಪತ್ರ ಕೊಡಿಸ್ತೀವಿ ಅಂತ ಹಿಡ್ಕೊಂಡ್ರು, ಊನಮ್ಮ ಕೊಡಿಸ್ತೀವಿ ಅಂದರು. ಆ ಕೆಲವು ಮುಖಂಡರು ಹೇಳಿದ್ರು ನಮ್ಮ ಮಣಿ ಎಲ್ಲ ಇರಬೇಕು, ಮಣಿ ಮುರಳಿ ಕೆಲವೆಲ್ಲ ಅವರೇ. ಅವ್ರು ಹೇಳಿದ್ರು, ಸಾರ್ ನೀವು ಹಕ್ಕುಪತ್ರ ಕೊಡಿಸಿದ್ರೆ ಗೆದ್ದ ಮೇಲೆ ನಿಮ್ಮನ್ನ ಬೆಳ್ಳಿ ರಥದಲ್ಲಿ ಮೆರವಣಿಗೆ ಮಾಡ್ತೀವಿ ಅಂತ. ಗೆದ್ದ ಮೇಲೆ ಹಕ್ಕುಪತ್ರ ಕೊಡಿಸ್ತೀವಿ ಅವ್ರಿಗೆ 94 ಸೀನಲ್ಲಿ. ಅವ್ರು ಅದೇ ಪ್ರಕಾರ ಮೆರವಣಿಗೆನೂ ಮಾಡಿದ್ರು ನಮಗೆ. AK ಕಾಲೋನಿ, AD ಕಾಲೋನಿ, ಪುಟ್ಟೇನಹಳ್ಳಿ, JP ಕಾಲೋನಿ, ಕೆಂಚೇನಹಳ್ಳಿ ಇರ್ಬೋದು, ಅಟ್ಟೂರು ಇರ್ಬೋದು, ಎಲ್ಲೆಲ್ಲಿ ನಮ್ಮ SC ST ಜನಾಂಗ ಇತ್ತೋ ಅವ್ರಿಗೆ ನನ್ನ ಕೈಯಲ್ಲಿ ನಡೆಯುವಾಗ ಎಲ್ಲರಿಗೂ ಮನೆಗಳನ್ನು ಕಟ್ಸ್ಕೊಡ್ತೀವಿ, ಎಲ್ಲರಿಗೂ ಮನೆ ಕಟ್ಸ್ಕೊಟ್ಟಿದ್ವಿ. ಇವತ್ತು ಅಂಬೇಡ್ಕರ್ ನಗರ KHP ಜಾಗದಲ್ಲಿ ಇದ್ದಂಥ ಜಾಗ ಇವತ್ತು ಅವ್ರಿಗೆ ನಮ್ಮ ಮಾರಪ್ಪ ಅವರು ಮತ್ತು ಎಲ್ಲರ ಸಹಕಾರದೊಂದಿಗೆ
ಹಕ್ಕುಪತ್ರಗಳನ್ನು ಕೊಡಿಸ್ತೀವಿ. ಸರ್ಕಾರದಿಂದಾನೇ BBMP ದುಡ್ಡನ್ನು ಕಟ್ಟಿಸ್ತೀವಿ. ಈಗ ಮನೆಗಳನ್ನು ಕಟ್ಟಿಸ್ಬೇಕು. ಅದಕ್ಕೆ ಈಗಾಗಲೇ ಪ್ರಸ್ತಾವನೆಯನ್ನು ಕೊಟ್ಟಿದ್ದೀವಿ. 100 ಭಾಗ. ಯಾವುದೇ ಪಕ್ಷ ನೋಡೋಕೆ ಹೋಗೋದಿಲ್ಲ. ಬಡವ್ರಿಗೆ ಯಾವ ಪಕ್ಷ ಆ ಟೈಮಲ್ಲಿ ಏನೋ ಮಾಡ್ತಾರೆ ಪಾಪ ಅವ್ರಿಗೆ ಮನೆಗಳನ್ನು ಕಟ್ಕೊಡಿಸ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ. ಸುಮಾರು 10,000ಕ್ಕೆ ಹೆಚ್ಚು ನಿವೇಶನಗಳನ್ನು ಕೊಟ್ಟಿದ್ದೀವಿ. ಮನೆಗಳನ್ನು ಕಟ್ಟಿಸ್ಕೊಡ್ತಾ ಇದ್ದೀವಿ ನಾವೆಲ್ಲ ಕೂಡ. ಯಾವುದೇ ಕಾಲೋನಿಗೆ ಹೋದ್ರು ಕೂಡ ಕಾಂಕ್ರೀಟ್ ರಸ್ತೆಗಳೈತೆ, ಕುಡಿಯೋ ನೀರಿಗೆ ವ್ಯವಸ್ಥೆ ಮಾಡಿದ್ದೀವಿ. ಎಲ್ಲೆಲ್ಲಿ ಜಾಗ ಕೊಟ್ಟವರು ಅಂಬೇಡ್ಕರ್ ಭವನ, ಬಾಬು ಜಗಜೀವನ್ ರಾಮ್ ಭವನ, ವಾಲ್ಮೀಕಿ ಭವನ, ಮಡಿವಾಳ ಮಾಚಿದೇವ ಭವನ, ಸ್ತ್ರೀಶಕ್ತಿ ಭವನ, ಎಲ್ಲೆಲ್ಲಿ ಸಿಕ್ಕಿದೆ ಬಿಲ್ಡಿಂಗ್ಗಳು ಕಟ್ಟಿಸಿದ್ವಿ. ಇವತ್ತು ಈ ವಿಕಾಸಸೌಧ ಇಲ್ಲಿದು ಮಿನಿ ವಿಧಾನಸೌಧ ಎಲ್ಲಿ ನಾವು ಕಟ್ಟಿದ್ದೀವಿ, ನಾವು ಕಟ್ಟಬೇಕು ಅಂದ್ರೆ ಜಾಗ ಇರಲಿಲ್ಲ. ಅಳ್ಳಾಡ್ಸೋದ ಹತ್ರ ತಗೊಂಡೆ 1 ಎಕರೆ ಎತ್ಕೊಂಡೆ. ಇವಾಗ ಮನೆ DCP ಆಫೀಸ್ ಉದ್ಘಾಟನೆ ಮಾಡಿದ್ವಲ್ಲ, ಆ ಜಾಗ ಸಾಲಲ್ಲ ಅಂದರು. ಕೊನೆಗೆ ಏನ್ಕೋ ಬಂದು ಇಲ್ಲಿ ನಿಂತ್ಕೊಂಡೆ NS ಆಫೀಸ್ ಮೇಲೆ. ಇದು ಯಾವ್ದು ಎಲ್ಲ ಕ್ವಾರ್ಟರ್ಸ್ ಅಂದರು. ಸರ್ ಕ್ವಾರ್ಟರ್ಸು ಇದೆಲ್ಲ ಸರ್ಕಾರದ್ದು ಅಂದರು. ಕೊನೆಗೆ ಎಲ್ಲರನ್ನು ಮನವೊಲಿಸಿ ಎಲ್ಲ ಖಾಲಿ ಮಾಡಿಸ್ತೇವೆ ಒಬ್ಬೊಬ್ಬರನ್ನೇ. ಕೆಲವು ಧಮಕಿನೂ ಹೊಡೆದೆ. ಆ ಧಮಕಿ ಹೊಡೆದೆ ಸರ್ವಾಧಿಕಾರಿ ಅಂದ್ಬಿಡ್ತಾರೆ ನನ್ನ. ಕೆಲವರೆಲ್ಲ ಒಳ್ಳೆ ಮಾತಲ್ಲಿ ಕೇಳಲ್ಲ. ಯಾರೇನು ಅನ್ಕೊಂಡ್ರು ಕೂಡ ಇವತ್ತು ಬಿಲ್ಡಿಂಗ್ ಕಟ್ಟಿದ್ದೀವಿ. ಕಟ್ಟಿದ ಮೇಲೆ ಜಗಜ್ಯೋತಿ ಬಸವಣ್ಣವ್ರ ಮೂರ್ತಿ ಬಂತು, ನಾಡಪ್ರಭು ಕೆಂಪೇಗೌಡರ ಮೂರ್ತಿ ಬಂತು, ಅಂಬೇಡ್ಕರ್ ಮೂರ್ತಿ ಬಂತು. 3 ಜನದ್ದು ಒಂದೇ ವಿಚಾರ, ಎಲ್ಲ ಜಾತಿಯ ಜನಾಂಗದವರು ಸಮಾನವಾಗಿರ್ಬೇಕು, ಎಲ್ಲರೂ ಚೆನ್ನಾಗಿರ್ಬೇಕು ಅಂತ. ಅದಕ್ಕೆ ಆ 3 ಜನ ಮಹಾನುಭಾವರದ ಪ್ರತಿಮೆಗಳನ್ನು ಮಾಡಿರ್ತಕ್ಕಂಥದ್ದು. ಅಂಬೇಡ್ಕರ್ ಭವನ ಬೆಂಗಳೂರು ಬಿಟ್ಟರೆ 2ನೇ ದೊಡ್ಡದು ನಮ್ದೇನೆ. ನಿರಂತರವಾದ ಕಾರ್ಯಕ್ರಮ ನಡೀತದೆ. ಬಾಬು ಜಗಜೀವನ್ ರಾಮ್ ಭವನ ಕಟ್ಟಿಸ್ತಾ ಇದ್ದೀನಿ 2 ಕೋಟಿ ರೂಪಾಯಲ್ಲಿ. ಈ ಥರ ಬಾಯಲ್ಲಿ ಭಾಷಣ ಮಾಡೋದಕ್ಕಿಂತಲೂ ಇವತ್ತು ನನ್ನ ಕ್ಷೇತ್ರದಲ್ಲಿ SC ಜನಾಂಗ, ST ಜನಾಂಗ, ಹಿಂದುಳಿದ ಜನಾಂಗ ಅತ್ಯಂತ ಪ್ರೀತಿಸ್ತಾರೆ ನನಗೆ. ಏನು ನನ್ನ ಫೋಟೋ ಹೊಡ್ಕೊಳ್ಳೋದು ಎಳೆದು ನಿಲ್ಸ್ಕೊಂತಾರೆ, ಕೈ ನಿಂತ್ಕೊಂಡೇ ಇಲ್ಲ ಎಲ್ಲ ಕಡೆ ಫೋಟೋ ಹೊಡ್ಸ್ಕೊಂತೀವಿ ಅಂತಾರೆ. MLA ಭಯನೇ ಇಲ್ಲ ಇವ್ರಿಗೆ. ಆ ಸಣ್ಣ ಹುಡುಗರು ಸೆಲ್ಫಿ ಅಂತಾರೆ, ಹೆಣ್ಣು ಮಕ್ಕಳು ಸೆಲ್ಫಿ ಅಂತಾರೆ. ನಾನು ಹಂಗೆ ಇದ್ದೀನಿ. ನನಗೆ ಯಾವುದು ಅಮ್ಮನೂ ಇಲ್ಲ, ಬೊಮ್ಮೂ ಇಲ್ಲ. ಯಾವತ್ತೂ ಓದ್ತೀವೋ ಗೊತ್ತಿಲ್ಲ ನಮಗೆ. ಆದರೆ ನಾಳೆ ಯಾವತ್ತೋ ಒಂದಿನ ನಾವು ಇಲ್ದ ಆದಾಗ ಜನ ನೆನ್ಕೊಂತಾರೆ, ಇಂಥವನಿದ್ದ, ಕೆಲಸ ಮಾಡ್ತಾ ಇದ್ದ, ಅವ್ನಿಗೆ MLA ಅಂತೇಳಿ ಅಹಂಕಾರ ಇರಲಿಲ್ಲ, ಎಲ್ಲರ ಜೊತೆಯಲ್ಲಿ ಬೆರೀತಾ ಇದ್ದಂತ. ಏನೈತಿ, ಎಲ್ಲ ನಮ್ಮೂರಲ್ಲೇನಪ್ಪ. ಬೇರೆಯವ್ರನ್ನೆಲ್ಲ ನಾವೆಲ್ಲ ಒಪ್ಕೊಂತೀವಿ, ಮನೆ ಒಳಗಡೆ ಬಿಟ್ಕೊಂತೀವಿ, ಬಿರಿಯಾನಿ ತರಿಸ್ಕೊಂತೀವಿ, ಇನ್ನೇನೋ ಮಾಡ್ತೀವಿ. ನಮ್ಮ ಜನ ನಮ್ಮ ಮನೆ ಒಳಗಡೆ ಬಿಡಲ್ಲ, ನಮ್ಮ ದೇವ್ರ ಪೂಜೆ ಮಾಡಕ್ಕೆ ಬಿಡಲ್ಲ. ಇದು ಆಗಬಾರ್ದು. ಇದು ಮಾಡಿದ್ರೆ ಮಾತ್ರ ಅಂಬೇಡ್ಕರ್ ಜಯಂತಿ, ಬಾಬು ಜಗಜೀವನ್ ಜಯಂತಿ ಮಾಡೋದಕ್ಕೆ ಅರ್ಥ ಬರ್ತದೆ. ಇಲ್ಲಾಂದರೆ ಭಾಷಣದಲ್ಲೊಂದು ಹೇಳೋದು, ತಿರ್ಗಿ ಮನೆ ಒಳಗೆ ಬಿಡಲ್ಲ ಅನ್ನೋದು, ದೇವಸ್ಥಾನಕ್ಕೆ ಒಳಗಡೆ ಬರಬೇಡ ಅನ್ನೋದು, ಇವೆಲ್ಲ ಮಾಡಬಾರ್ದು. ಸೊ ನಾನಂತೂ ಹೇಳ್ತೀನಿ, ನಾನು ಇಲ್ಲಿಯವರೆಗೂ ರಾಜಕೀಯದಲ್ಲಿ ಇರ್ತೀನೋ ಅಲ್ಲಿಯವರೆಗೂ ಅಂಬೇಡ್ಕರ್ ಅವರ, ಬಾಬು ಜಗಜೀವನ್ ರಾಮನ ಏನು ವಿಚಾರಧಾರೆ ಇದೆಯೋ ಅದನ್ನು ಖಂಡಿತವಾಗಿ ಕೂಡ ಸರ್ಕಾರದಿಂದ ಬರ್ತಕ್ಕಂಥ ಅನುದಾನವನ್ನು ತಗೊಂಬಂದು ಆ ಬಡವರ ಸೇವೆಯನ್ನು, ಬಡವರ ಕಣ್ಣೀರನ್ನು ಒರೆಸ್ತಕ್ಕಂಥ ಕೆಲಸವನ್ನು ನಾನು ಖಂಡಿತವಾಗೂ ಮಾಡ್ತೀನಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ತಾವೆಲ್ಲ ಕೂಡ ಬೆಳಗ್ಗೆ 9 ಗಂಟೆಯಿಂದ ಬಂದಿದ್ದೀರಿ. ನಿಮ್ಮೆಲ್ಲರೂ ಯಾಕಂದರೆ ಜನ ಬರಲ್ಲ ರೀ. ಕಾರ್ಯಕ್ರಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಐತೆ ಬರ್ರಿ ಅಂದರೆ ಬರಲ್ಲ. ಆ ವಿಶ್ವಾಸ ಇದ್ದರೆ, ಆ ಪ್ರೀತಿ ಇದ್ದರೆ, ಆ ಮಹಾನುಭಾವ ನಮಗೇನೋ ನಮ್ಮ ಜನ್ಮದಲ್ಲಿ ನಮ್ಗೆ ಈ ಒಂದು ಸ್ಥಾನಮಾನಕ್ಕೆ ಬರಬೇಕಾದ್ರೆ ಅವರ ಪ್ರಯತ್ನ ಐತೆ ಅಂತ ಇದ್ದರೆ ಮಾತ್ರ ಜನ ಬರುವಂಥದ್ದು. ಈ ಥರ ನಿಜವಾದಂಥ ಅಂಬೇಡ್ಕರ್ ಜನ ಭಕ್ತರು, ಅವ್ರ ಮೇಲೆ ವಿಶ್ವಾಸ ಇಟ್ಟಿರ್ತಕ್ಕಂಥವ್ರು, ಬಾಬು ಜಗಜೀವನ್ ರಾಮ್ ಮೇಲೆ ವಿಶ್ವಾಸ ಇರ್ತಕ್ಕಂಥವ್ರು ದೊಡ್ಡ ಸಂಖ್ಯೆ ತಾವೆಲ್ಲ ಕೂಡ ಬಂದಿದ್ದೀರಿ ಅಂತಕ್ಕಂಥ ಮಾತನ್ನು ಹೇಳಿ, ಇವತ್ತು ಈ ಸಹಕಾರವನ್ನು ಕೊಟ್ಟಂಥ ಎಲ್ಲ ಸಂಘಟನೆಗಳ ಮುಖಂಡರುಗಳಿಗೆ ನಾನು ಧನ್ಯವಾದಗಳನ್ನು ಹೇಳ್ತೀನಿ. ಅದರಲ್ಲೂ ವಿಶೇಷವಾಗಿ ನಮ್ಮ ಕೆಂಪು ಸೇನೆಯ ಎಲ್ಲ ಪದಾಧಿಕಾರಿಗಳು ಭಾಳ ದೊಡ್ಡ ಮಟ್ಟದಲ್ಲಿ ಬಂದಿದ್ದೀರಿ. ಅದೇ ರೀತಿ ಮಾರಪ್ಪ DSS ಸಂಯೋಜಕರು, ಅವರು ಕೂಡ ದೊಡ್ಡ ಸಂಖ್ಯೆಯಲ್ಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಹಕಾರವನ್ನು ಕೊಟ್ಟಿದ್ದಾರೆ. ಮುನಾಯಿನಪ್ಪ ಅವರು ಬಂದವರೆ. ಮುನ್ರಾಜ್ಗೆ ಯಾಕೆ ಬೈದೆ ಅಂದರೆ, ನೀನು ಇಲ್ಲಿ ಬಾ ಅಂದರೆ ಅಲ್ಲಿ ಮುಖ್ಯಮಂತ್ರಿ ಹತ್ರ ಫೋಟೋ ಹೊಡ್ಸ್ಕೊಳಕ್ಕೆ ಹೋದವ್ರೆ, ನನ್ನ ಜೊತೆಗೆ ಹೊಡ್ಸ್ಕೊ ಅಂತ ಹೇಳಿದ್ರು. ಸೇಮ್ ಅಂಬೇಡ್ಕರ್ ಥರ ಕೋಟ್ ಹಾಕಿ ಬಂದಿದ್ಯಾ, ಸೆಕೆಂಡ್ ಇಯರ್ ಅಂತ ತಿಳಿದಿಲ್ಲ. ನಾವು ಅಲ್ಲಿಂದ ನಡ್ಕೊಂಬಂದ್ವಿ, ಸ್ಟ್ರೈಟ್ ಬಂದ್ಬಿಟ್ಟು ಇಲ್ಲಿಗೆ ಬಂದ. ನನ್ನ ಸ್ನೇಹಿತನೇ ಅವನು. ಅದಕ್ಕೋಸ್ಕರ ನಾನು ಯಾರಿದ್ರು ಕೂಡ ನೇರವಾಗಿ ಬೈತೀನಿ. ಯಾಕಂದರೆ ಹಿಂದೆ ಒಂದು ಇಟ್ಕೊಂಡು ಮುಂದೆ ಮಾತಾಡಬಾರ್ದು. ಏನಿದೆಯೋ ನೇರವಾಗಿ ಮಾತಾಡ್ಬೇಕು. ನೀವು ಅಷ್ಟು ಏನೋ ನಮ್ಮ ತಪ್ಪಿದ್ರೆ ನೇರವಾಗಿ ಹೇಳ್ಬೇಕು. ಅದು ಬಿಟ್ಬಿಟ್ಟು ಸೋಷಿಯಲ್ ಮೀಡಿಯಾದಲ್ಲಿ ಮಾತಾಡೋದು, ಶಾಸಕ ಸರ್ವಾಧಿಕಾರಿ ಮೀಟಿಂಗ್ ಮಾಡಲ್ಲ, ಇದು ಮಾಡಲ್ಲ ಅಂತೇಳಿ. ಇಲ್ಲಿ ಬಂದು ಮಾತಾಡ್ಬೇಕು. ಯಾರಣ್ಣ ಪುಣ್ಯಾತ್ಮರು ಎಲ್ಲೋ ಇಟ್ಕೊತಾರೆ ಅಂತೇಳಿ ಮಾತಾಡೋದು ಅದೇನು ಪ್ರಯೋಜನ ಆಗೋದಿಲ್ಲ. ಜನಗಳ ಮಧ್ಯದಲ್ಲಿ ಇರಬೇಕು ನಾವೆಲ್ಲ ಕೂಡ. ಇವತ್ತು ಹೆಣ್ಮಕ್ಳು ಎಷ್ಟು ದೊಡ್ಡ ಸಂಖ್ಯೆಯಲ್ಲಿ ಬಂದವ್ರೆ, 33% ನೆಕ್ಸ್ಟ್ ವಿಧಾನಸಭೆ ಮತ್ತು ಪಾರ್ಲಿಮೆಂಟಲ್ಲಿ ಒಳಗಡೆ ಬರ್ತಾರೆ. ಇವತ್ತು 224 ಯಲಾಂಕ, ಇದು ಕರ್ನಾಟಕದ ಸ್ಥಾನಗಳು ಅನ್ಕೊಡ್ರಿ. 74 ಜನ ಹೆಣ್ಮಕ್ಳು ವಿಧಾನಸೌಧ ಒಳಗಡೆ ಬರ್ತಾರೆ. ಅದರಲ್ಲಿ SC ಮಹಿಳೆಯರು ಬರ್ತಾರೆ, ST ಮಹಿಳೆಯರು ಬರ್ತಾರೆ, ರಿಸರ್ವ್ ಬರ್ತಾರೆ. ನೀವು ವಿಧಾನಸೌಧದಲ್ಲಿ ನಿಮ್ಮ ಹಕ್ಕುಗಳನ್ನು ಕೇಳೋದಕ್ಕೆ ನಿಮ್ಮದೇ ಬಲ.
ಇವತ್ತೆಲ್ಲ ಗಂಡಸರು ಮಕ ಟವಲ್ ಹಾಕಂತವ್ರು ಯಾವ್ಯಾವ ಸೀಟ್ ಎಲ್ಲಿ ಹೋಗ್ತದೋ ಗೊತ್ತಿಲ್ಲ, ಹೆಂಗಪ್ಪ ಇವ್ರ ಕತೆ ಅಂತೇಳಿ. ನರೇಂದ್ರ ಮೋದಿ ಅವರು ಅದನ್ನೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ್ದು. ಅದನ್ನ ಯಾರು ತರ ಧೈರ್ಯ ಇರಲಿಲ್ಲ, ನರೇಂದ್ರ ಮೋದಿ ಅವರು ತಗೊಂಡ್ಬಂದ್ರು ಅದನ್ನ. ಇನ್ನೂ ಒಂದು ಮಾತನ್ನು ಹೇಳಿ ನಾನು ಮಾತನ್ನು ಮುಗಿಸ್ತೀನಿ. ನಾಗರಿಕ ಸಮಾನ ಸಂಹಿತೆ ಅದನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ್ರು. ಎಲ್ಲರಿಗೂ ಒಂದೇ ಕಾನೂನು, ಒಂದೇ ಇರಬೇಕು ಅಂತೇಳಿ. ಗೊತ್ತಲ್ಲ, ಮಹಾನ್ ಭಾವ ನೆಹರು ಅವರೆಲ್ಲ ಕೂಡ ಅದನ್ನು ಆಗಕ್ಕೆ ಬಿಡಲಿಲ್ಲ. ಆದರೆ ಅತ್ಯಂತ ಮೇಧಾವಿ ಅಂಬೇಡ್ಕರ್ ಅವರು ಸಂವಿಧಾನದಲ್ಲಿ ಒಂದು ಕಡೆ ಸೇರಿಸ್ಬಿಟ್ರು. ಮುಂದೆ ಯಾವುದೇ ಸರ್ಕಾರ ಇದನ್ನ ಮಾಡಬಹುದು ಅಂತೇಳಿ ಸೇರಿಸ್ಬಿಟ್ರು. ಅವ್ರಿಗೆ ಓದಿದ್ರು ಇಲ್ಲ ಗೊತ್ತಿಲ್ಲ ಅವಾಗ, ಯಾರು ನೆಹರು ಅವ್ರು ಓದ್ದಂಗಿಲ್ಲ. ಓದಿದ್ರೆ ಅದನ್ನು ತೆಗೆದುಬಿಟ್ರು ಅವರು. ಇವತ್ತು ಅದರ ಪರಿಣಾಮವಾಗಿ ಕೆಲವು ರಾಜ್ಯಗಳು ಎಲ್ಲರ ಕಾನೂನು ಒಂದೇ, ನಿನ್ನ ಧರ್ಮದ ಪ್ರಕಾರ ನನ್ನ ಧರ್ಮದ ಪ್ರಕಾರ ಮಾಡೋಕ್ಕಾಗೋದಿಲ್ಲ. 2 ಮಕ್ಕಳು ಅಂದ್ರೆ 2 ಮಕ್ಕಳು, ರಿಸರ್ವೇಶನ್ ಅಂದ್ರೆ ರಿಸರ್ವೇಶನ್. ಅದನ್ನು ಈಗ ತರಕಂತ ಕೆಲಸವನ್ನ ಸರ್ಕಾರ ಕೂಡ ಮಾಡ್ತಾ ಇದೆ ಅಂತಕ್ಕಂಥ ಮಾತನ್ನು ಹೇಳಿ, ಭಗವಂತ ನಿಮ್ಗೆಲ್ಲರಿಗೂ ಒಳ್ಳೆ ಮಾಡಲಿ. ಒಳ್ಳೆ ಸುಗ್ರಾಸವಾದಂಥ ಭೋಜನವನ್ನ ನಮ್ಮ ಮುರಳಿ ಮತ್ತು ಅವ್ರ ತಂಡದವ್ರಿಗೆ ಹೇಳಿದ್ದೆ ನಾನು, ನೋಡಪ್ಪ ಚೆನ್ನಾಗಿ ಮಾಡಬೇಕು ಅಂತೇಳಿ. ಮುಂದುವರ್ಷಕ್ಕಾಗಲ್ಲ, ಯಾಕಂದ್ರೆ ಇನ್ನೇ 2 ವರ್ಷ ಆಗ್ಬೇಕಪ್ಪ. ಮುಂದುವರ್ಷಕ್ಕೆ ಆಗ್ಬೇಕಾದ್ರೆ ಸರ್ಕಾರ ಬಿದ್ದು ಹೋಗ್ಬೇಕು. ಸರ್ಕಾರ ಬೀಳೋದು ಬೇಡ. ಇನ್ನೂ ಒಂದು 2 ವರ್ಷ ಸರ್ಕಾರವನ್ನು ನಡೆಸ್ಕೊಂಡು ಹೋಗ್ಲಿ. ಅವಕಾಶ ಬಂದ ನೋಡೋಣ. ನಾನೇನು ಮಂತ್ರಿಯಾಗಿ ಏನು ಇನ್ನೊಂದಷ್ಟು ಒಳ್ಳೆ ಕೆಲಸ ಮಾಡ್ಬೋದು ಅಷ್ಟೇ. ನಾನು ನಿಮಗೆ ಖಂಡಿತವಾಗಿ ಕೂಡ ನಿಮ್ಮ ಸಹಕಾರ ಆಶೀರ್ವಾದ ಇತ್ತು ಅಂತಂದ್ರೆ, ಅಲ್ಲ ನಿಮ್ಮ ಆಶೀರ್ವಾದ ಇದ್ರೇನೆ, ಜನಗಳ ಆಶೀರ್ವಾದ ಇಲ್ಲ ಅಂದ್ರೆ ಯಾರು ಏನೂ ಮಾಡೋಕ್ಕಾಗಲ್ಲ. ಎಂತೆಂಥವ್ರನ್ನ ಪೊಲ್ಟಿ ಮಾಡಿಸಿ ಹಾಕ್ಬಿಡ್ತಾರೆ ಎಲ್ಲ ಕಡೆಗೆ. ಆದ್ರೆ ನನ್ನ ಅದೃಷ್ಟ 4 ಸರಿ ಗೆಲ್ಸಿದ್ದೀರಿ. ಕಳೆದ ಸರಿ ರಾಜ್ಯದಲ್ಲೇ 3ನೇ ಹೈಯೆಸ್ಟ್ ನಂದು, 66,000 ಲೀಡ್ ಕೊಟ್ಟು ನನ್ನನ್ನು 4ನೇ ಸರಿ ಗೆಲ್ಸಿರ್ತಕ್ಕಂಥದ್ದು. ಸೊ ನಾನು ಆ ಋಣ ಮರೆಯಕ್ಕೆ ಹೋಗೋದಿಲ್ಲ. ಮತ್ತು ಈ ಥರದ ಕಾರ್ಯಕ್ರಮಗಳಿಗೆ ನಾನು ಯಾವತ್ತೂ ಕೂಡ ಸಂಘಟನೆಗಳ ಜೊತೆಯಲ್ಲಿ ಇದ್ಕೊಂಡು ಸಹಕಾರವನ್ನು ಕೊಡ್ತೀನಿ ಅಂತಕ್ಕಂಥ ಮಾತನ್ನು ಹೇಳಿ ನನ್ನ ಮಾತುಗಳಿಗೆ ವಿರಾಮ ಕೊಡ್ತೀನಿ. ಜೈ ಭೀಮ್.